ಇಲ್ಲಿ ನೋಡ್ರಿ रैंक तो पुश भाई ಮಾಡ್ಲತ್ತಿರ್ತೀವಿ फुट स्टेप मत दो टेस्ट डोमिनेटर अरे यार 2 नंबर फुट स्टेप मत दो भाई चुपचाप सो के रहो सो जाओ फुट स्टेप मत दो यार टॉप 10 में आना है भाई टॉप 10 में आना है Impressive. फुट स्टेप मत दो ಯಾಕೆ ಇಂಪ್ರೆಸ್ ಮಾಡಬಾರ್ದು ಅಂದ್ರೆ ಇದಕ್ಕೆ ನೋಡ್ರಿ ಮಾಡ್ತಿದ್ದಲ್ಲ ನಾನು ಇದು ಡಾಮಿನೇಟರ್ಗೆ ಟಾಪ್ 10 ದಾಗ 5 ಸಲ ಬರಬೇಕು ಇದು ಸೀಸನ್ ಕ್ಲಾಸ್ ಆಗಲ್ಲ ಅದಕ್ಕೆ ಮಾಡಬೇಕು सामने में गाड़ी रख दिया है ठीक है जोन ज्यादा दूर हो तो गाड़ी से चल जाएंगे बट फुट स्टेप मत दो ಇಲ್ಲಿ ನೋಡ್ರಿ ಇದಕ್ಕೆ ರ್ಯಾಂಕ್ ಪುಷ್ ಮಾಡಲ್ಲ ನೋಡ್ರಿ ಯಾಕಂದ್ರೆ ಒಂದು ಗಾಡಿ ಬರ್ತದ ಆದ್ರೆ ನನ್ಗೆ ಹೊಡೆಕೆ ಆಗಲ್ಲ ನೋಡ್ರಿ ಯಾಕಂದ್ರೆ ಕೈ ಕೂಡಲ್ಲ ಸೇಫ್ ಮಾಡಿದೀವಿ ಇಬ್ಬರಿಗೆ ನಾಕೌಟ್ ಮಾಡಿ ಇಬ್ರು ಇದ್ರು ಆದ್ರೆ ನಾವಿಬ್ಬರು ಕೈ ಕೊಟ್ಟಿವಿ ಪಾಪ ಈ ಮನೆಯಿಂದ ಹೋಗ್ಬೇಕಿತ್ತು ಅರೆ ಮೌಲ್ಯ ಹಾಕಿದ್ರು ಪಾಪ ಅವ್ರು ಶಟ್ ಇದಕ್ಕೆ ಸಿಟ್ಟು ಬರ್ತದೆ ನೋಡ್ರಿ ರ್ಯಾಂಕ್ ಪುಷ್ ಶಟ್ ಅಂಜಂಜ್ ಆಡ್ತೀವಲ್ಲ ಕೈ 6 ಫಿಂಗರ್ ಆಡ್ಲತ್ನಿಲ್ಲ ಈಗ ಒಂದಲ್ಲೇ ಕುಂತಾವು ಮರ್ತೇ ಹೋಗ್ತದೆ ಅದ್ರಾಗ ಈಗ 6 ಫಿಂಗರ್ ನೋಡ್ರಿ ಜೋನ್ ಹೊರಗೆ ನೋಡ್ರಿ ಯಾಕಂದ್ರೆ ಟಾಪ್ 10 ದಾಗ ಬರ್ಬೇಕು 5 ಸಲ ಬರ್ಬೇಕು ಅದ್ರಾಗ ಅದಕ್ಕಾಗಿ ಲೂಟ್ ಮಾಡಕ್ಕೆ ಹೇಳ್ತೀನಿ ಎಷ್ಟು ಡಾಮಿನೇಟರ್ಗೆ ಹೋಗ್ಬೇಕು ನೋಡ್ರಿ ಈಗ ಯಾಕಂದ್ರೆ ಇಲ್ಲೇ ಕೊಡ್ಲತ್ತ ರಶ್ ಗೇಮ್ ಆಡಿದ್ರೆ ಇದು ಆಗಲ್ಲಾಗ್ಯದ ಯಾಕಂದ್ರೆ ಟಾಪ್ 10 ದಾಗ ಆಡ್ ಬರ್ಬೇಕಂದ್ರೆ ಸೇಫ್ ಆಡಲೇಬೇಕು ಏನೇನು ಮಾಡಿ ಈ ಸೀಸನ್ ಹಿಂಗೆ ಬಂದು ಇಲ್ಲಿ ನೋಡ್ರಿ ಚಿಕನ್ ಡಿನ್ನರ್ ಹೆಂಗೆ ಹೊಡಿತೀನಿ ಮಜಾ ಬಂದ್ಬಿಡ್ತದೆ ನೋಡ್ರಿ ಲಾಸ್ಟಿಗೆ ಚಿಕನ್ ಡಿನ್ನರ್ ಹೊಡಿತೀನಲ್ಲ ಇದು ನೋಡಿದ್ರೆ ಅಂದ್ರೆ ನೀವು ಲಾಸ್ಟ್ ತಕ್ಕ ನೋಡ್ರಿ ಇದು ಮ್ಯಾಚ್ ಈಗ ಜೋನ್ ಅವರ ಈಗ ಇನ್ನೂ ಸ್ವಲ್ಪ ಟಾಪ್ 10 ದಾಗ ಬರ್ತೀನಿ ಇನ್ನೂ ಇಬ್ಬರೇ ಸೇರ್ಬೇಕು ಲಾಸ್ಟು ಈಗ ಅಲ್ಲಿ ಅವ್ರಿಬ್ಬರು ಸಾಯ್ತಕ್ಕೆ ವೇಟ್ ಮಾಡ್ತೀನಿ ಇಲ್ಲಿ ನೋಡ್ರಿ ಟಾಪ್ 10 ದಾಗ ಬಂದ್ಬಿಟ್ಟೆ ಈಗ ಅಂಜಿಕೆ ಇಲ್ಲ ಈಗ ಅಂಜಿಕೆ ಏನಿಲ್ಲ ನೋಡ್ರಿ ಈಗ ರಶ್ ಮಾಡ್ಬೇಕಂತ ಐಡಿಯಾ ಬರ್ತದೆ ಆ ಥರ ಚಿಕನ್ ಡಿನ್ನರ್ ಹೊಡೆದ್ರೆ ಐತಿ ಇಲ್ಲಿ ತಗ ಬಂದಿವಿ ಅಂತ ಅಂದ್ಕೇಸಿಂದು ಇದೇನು ದೊಡ್ಡ ಮಾತಲ್ಲ ಅಂದ್ರೆ ಸ್ವಲ್ಪ ಒಂದು ಹೆಲ್ತ್ ಕಿಟ್ ನೋಡ್ತೀನಿ ಯಾಕಂದ್ರೆ ಲಾಸ್ಟಿಗೆ ಅದೀಗ ನೋಡ್ರಿ ಇಲ್ಲಿ ಜೋನ್ ಒಳಗೆ ಹೋಗ್ಲತ್ತಿರ್ತೀನಿ ಆದ್ರೆ ನನ್ನಂಗೆ ಆಡ್ಲತ್ತಿರ್ತಾನೆ ಅಣ್ಣ ಕಾಲು ಸೌಂಡ್ ಬರ್ತದೆ ಇಲ್ಲಿ ಆದ್ರೆ ಅಣ್ಣ ಲೇಟ್ ಮಾಡಿದ ಸ್ವಲ್ಪ ಜೋನ್ ಒಳಗೆ ಬರ್ಲಕ್ಕೆ ನಾನು ಮೊದಲು ಬಂದಿದ್ದೆ ಇದೇ ಟೈಮ್ ಇತ್ತು ಯಾಕಂದ್ರೆ ಮುಂದೆ ಫೈಟ್ ಆಗ್ಲತ್ತಿತ್ತು ಇದು ಲಾಸ್ಟ್ ಟೀಮ್ ಇತ್ತು ನೋಡ್ರಿ ಮುಂದೆ ಫೈಟ್ ಆಡೋರು ಎರಡೇ ಟೀಮ್ ಇದ್ದು ಇವು ಹೊಡೆದಾಡಿ ನೋಡ್ರಿ ಲಾಸ್ಟ್ ಒಬ್ಬತ್ತನೇ ಉಳಿತಾನೆ ನೋಡ್ರಿ ಈಗ ನನಗೆ ಭಾರಿ ಫೈದ್ ಆಗ್ತದೆ ಒಬ್ಬತ್ತು ಉಳಿದಿರ್ತಾನೆ ಹೆಂಗೆ ಉಳಿದಿರ್ತಾನಂದ್ರೆ ನೀವು ನೋಡಿದ್ರೆ ಅಂದ್ರೆ ಪರ್ಷನ್ ಆಗ್ತಾರೆ ಪೂರ 15-20 ಕೆಡಿ ಇದ್ದಂಗೆ ಆ್ಯಕ್ಟಿಂಗ್ ಮಾಡ್ಲತ್ತಿರ್ತಾನೆ ಅದ್ರ ಇದ್ರಿಗೆ ಹೋದು ಯಾಕಂದ್ರೆ ಪೂರಾ ಟೀಮಿಗೆ ಕೊಡ್ದಿರ್ತಾನೆ ಅಣ್ಣ ಈಗ ನೋಡ್ರಿ ಈಗ ಅದು ಶಾರ್ಟ್ ಗನ್ ಹಿಡ್ಕೊಂಬಂದ ನೋಡ್ರಿ ನಾನು ಮುಂದೆ ಟಪ್ ಅಂತ ಇಡೀ ಟೀಮ್ಗೆ ಹೊಡೆದ್ಬಿಡ್ತಾನೆ ಈ ಕಿಲ್ ಫೀಲ್ಡ್ ನೋಡಿದೆ ಇನ್ನು ಎಡ್ಡೆ ಇದ್ದು ಅಂದ್ರೆ ನಾನು ಒಬ್ಬತ್ತ ನಮ್ಮ ದೊಡ್ಡ ದೇವರು ಒಬ್ಬತ್ತ ಅದ್ರ ನನಗೆ ಗೊತ್ತಾಯ್ತು ಈಗ ಏನು ಮಾಡ್ಬೇಕಂತ ಚಿಕನ್ ಡಿನ್ನರ್ ನನ್ನ ಕೈಯಾಗ ಇತ್ತು ಆದಂತ ಗೊತ್ತಾಯ್ತು ನನಗೆ ಭೀ ಯಾಕಂದ್ರೆ ಸ್ವಲ್ಪ ಮುಂದಿನ ಭೀ ಸ್ವಲ್ಪ ಖತರ್ನಾಕ್ ಪ್ಲೇಯರನ ಸ್ವಲ್ಪ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂದ್ರೆ ನೋಡ್ರಿ ನಾನು ನೂಬ್ ಥರ ಆ್ಯಕ್ಟಿಂಗ್ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಫೈರ್ ಮಾಡಲ್ಲ ಏನು ಮಾಡಲ್ಲ ರಶ್ ಮಾಡಲ್ಲ ಹೊಡ್ಯಾಕೆ ಬಂದ್ರು ಭೀ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ನೂಬ್ ಹೆಂಗಿರ್ತಾರೆ ಅಂಜಾಡ್ತಾರೆ ನೋಡು ನಾವು ಹೊಡಿತಾನೆ ಹೊರಗೆ ಹೋಗ್ಬಾರ್ದು ಆ ಥರ ಮಾಡ್ಲತ್ತಿರ್ತೀನಿ ಆದ್ರೆ ಅಣ್ಣಗೆ ಗೊತ್ತಿರಲ್ಲ ನಾನು ಹೆಂಗಿರ್ತೀನಿ ಅಂತ ಒಳಗ್ಲಿಂದ ಇಲ್ಲಿ ನೋಡ್ರಿ ಅಣ್ಣ ಬಗೀತೊಂದು ತಿರುಗಿ ಆಡ್ಲತ್ತಿರ್ತಾನೆ ನನಗೆ ಏನು ಮಾಡ್ಬೇಕಿತ್ತಂದ್ರೆ ನಾನು ಈ ಲೊಕೇಶನ್ ಒಂದು ಗೊತ್ತಾಗ್ಬಾರ್ದು ನಂದು ಈಗಿರೋ ಇಲ್ಲಿದ್ದದು ಮನೆಗೆ ಹೋಗೋತ್ತಾಕ ಅದಕ್ಕೆ ಸ್ವಲ್ಪ ಗಾಡಿ ಸೌಂಡ್ ಆ ಕಡೆ ಹೋಗೋಣ ನಾ ಒಟ್ಟು ಮನೆಗೆ ಹೋಗ್ಬೇಕಿತ್ತು ನಾ ಇಲ್ಲಿ ಯಾಕಂದ್ರೆ ಕವರ್ದಾಗ ಇರ್ಬೇಕಲ್ಲ ಈಗ ಜೋನ್ ಒಳಗೆ ಹೋಗ್ಬೇಕು ಈಗ ಅದ್ರ ಸಲ ಗೊತ್ತಾಗಲ್ಲ ಅಣ್ಣಗೆ ಅಂದ್ರೂ ಭೀ ಯಾವ ಹೆಡ್ಫೋನ್ ಹಾಕಿರ್ತಾನೋ ಏನಿಲ್ಲ ಗೊತ್ತಿಲ್ಲ ನೋಡ್ರಿ ನಾ ಇಲ್ಲಿ ಬಂದದ್ದು ಗೊತ್ತಾಗಿರ್ತದೆ ಅಣ್ಣಗೆ ಹೆಂಗೆ ಗೊತ್ತಾಯ್ತು ಗೊತ್ತಿಲ್ಲ ಇಲ್ಲಿ ನೋಡ್ರಿ ಗಾಡಿ ನಿಂದಿರಿಸಿದ ನೇಡ್ ಸೀದಾ ನನ್ನ ಬಳಿ ಆಗ್ತಾನೆ ನೋಡ್ರಿ ಈಗ ನೋಡ್ರಿ ಅಣ್ಣ ನಂಗೆ ಗೊತ್ತಿಲ್ಲ ಅಂತ ಮಾಡಿ ನನ್ನ ಲೊಕೇಶನ್ ಇಲ್ಲಿ ನೋಡ್ರಿ 1-2 ಸೆಕೆಂಡ್ ಇಲ್ಲೇ ಕುಂತಿದ್ನಿ ಅಂದ್ರೆ ನಾನೀಗ ಚಿಕನ್ ಡಿನ್ನರ್ ನಂದು ಆಗ್ತಿದ್ದಿಲ್ಲ ನೋಡ್ರಿ ಇದು ಯಾಕಂದ್ರೆ ನೀವೇ ನೋಡ್ರಿ ಈಗ ಕತ್ತರ್ನ ಹಾಕಿದ್ನಾಗ್ಯದ ಅಣ್ಣ ಪ್ಲೇಯರ್ ಮುಂದಿನತ್ತ ಯೂಟ್ಯೂಬರ್ ಇರ್ಬೋದು ಜಸ್ಟ್ ಉಳಿದೆ ಅದ್ರ ನಾನು ರಶ್ ಮಾಡಿಬಿಡ್ತಾನೆ ಈಗ ನೋಡ್ರಿ ಶಾರ್ಟ್ ಗನ್ ಹಿಡ್ಕಂತ ಹೀರೋ ಹಾಕೊಂಡಿದ್ದ ಅಣ್ಣ ಹೀರೋ ಏನು ಹೀರೋ ಅರೇ ಬಾಬಾ ನಮ್ಮಂದ ಹೀರೋ
ಶಾರ್ಟ್ ಗನ್ ಹಿಡ್ಕ ಬಂದ ನಾನು ಮೂವಿನ ಅಂತ ಮಾಡಿ ಅಣ್ಣ ಏನಾಯ್ತಲ್ಲ ಸುಮ್ಮನೆ ಶಾರ್ಟ್ ಗನ್ ಹಿಡಿದಿಲ್ಲ. ರ್ಯಾಂಕ್ ಪುಷ್ ಮಾಡೋದಂತ ಸೇಫ್ ಮಾಡಕ್ ನೋಡ್ರಿ ಮುಂದಿನ ಡೈರೆಕ್ಟ್ ರಶ್ ಮಾಡ್ಲತ್ತಿದ್ನಿ ಅಂದ್ರೆ ಅದನ್ನ ಬಳಿ ಶಾರ್ಟ್ ಗನ್ ಇರ್ತದಂತ 100% ಗೊತ್ತಿರ್ಬೇಕು ನೋಡಿ. ಯಾಕಂದ್ರೆ ನನಗೆ ಗೊತ್ತಿತ್ತು, ಯಾಕಂದ್ರೆ ಎಲಿಮಿನೇಷನ್ ಬಿ ಶಾರ್ಟ್ ಗನ್ ನಿಂತು ಮಾಡಿದ್ನಲ್ಲ, ಅದಕ್ಕೆ ಎಗ್ಗಿರಿ ಹೊಡಿಯೋದು ಒಂದು ಫೈದಾ ಆದ್ ನೋಡ್ರಿ ಶಾರ್ಟ್ ಗನ್ ಇದ್ದವ್ರ ಬಳಿ. ಜಂಪ್ ಮಾಡಬೇಕು ಮೇನ್ ಅಂದ್ರೆ, ಯಾಕಂದ್ರೆ ಅವ್ರದ್ದು ಏನು ಮುಂದೆ ಇರ್ತದೆ ನಾವು ಜಂಪ್ ಮಾಡಿದ್ರೆ ಅಷ್ಟು ಜಲ್ದಿ ಅವ್ರದ್ದು ಎಕ್ಸಾಕ್ಟ್ ಬೀಳಲ್ಲ ನಮಗೆ ಇಟ್ಟು. ಆದ್ರೆ ಅಣ್ಣಂದು ಕಾನ್ಫಿಡೆನ್ಸ್ ಅಂದ್ರೆ ನೆಕ್ಸ್ಟ್ ಲೆವೆಲ್ದಾಗಿತ್ತು ನೋಡ್ರಿ ನನ್ನ ಮ್ಯಾಗ ರಶ್ ಮಾಡೋ ಮುಂದಾಗ. ನೋಡ್ರಿ ಪೂರಾ ಟೀಮ್ ರಶ್ ಮಾಡಿಬಿಡ್ತದೆ ನಮ್ಮ ಮ್ಯಾಗ. ಈ ಕ್ಲಚ್ ನೋಡ್ರಿ ನಂದು ಇಷ್ಟ ಆದ್ರೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ನೀವು ಏನು ಮಸ್ತ್ ಕ್ಲಚ್ ಆಗ್ತದೆ. ಆದ್ರೆ 1 ನಂಬರ್ ಉಳಿಸ್ಲಕ್ಕೆ ಆಗಲಿಲ್ಲ, 2 ನಂಬರ್ ಉಳಿಸಿದೆ ನೋಡ್ರಿ. ಇಷ್ಟಾದ್ರೆ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕಾಗ್ತದೆ. ಈ 1 ವೀಕ್ ಕ್ಲಚ್ ನೋಡ್ರಿ. ಈ ಬೋಟದ ಅದೃಷ್ಟ ಅನ್ಬೇಕಾ ಇಲ್ಲ ದುರದೃಷ್ಟ ಅನ್ಬೇಕಾ ಹೀಗೆ ನೋಡ್ರಿ. ಈಗ ನಾ ಬೋಟ್ ಕಾಯಕ್ಕೆ ಸೈತೀನಿ, ವಾಟ್ ದ ಹೆಲ್. ಈಗ ದುರದೃಷ್ಟ ಬೋಟ್ದು ಏನಂದ್ರ ಬೋಟ್ ಬಿ ನಾಗೌಟ್ ಆಗ್ತದೆ. ಈಗ ಅದು ನಾವು ಒಡ್ಲಾರ್ದೆ ನೋಡ್ರಿ. ಈಗ ಜೋನ್ ನಿಂತು ನಾಗೌಟ್ ಆಯಿತು. ನಾಗೌಟ್ ಆಗ್ಬೇಕಿತ್ತಂದ್ರೆ ನಾ ಬರ ಮುಂದೆಗೆ ಆಗ್ಬೇಕಿತ್ತಣ್ಣ. ಇದು ಮೇನ್ ನನ್ನ ತಪ್ಪು ಹೇಳ್ತೀವಲ್ಲ ನೋಡ್ರಿ ನಿಮಗೆ. ನನ್ನ ತಪ್ಪು ಏನಂದ್ರೆ ನಾನು 6 ಫಿಂಗರ್ಲೆ ಆಡ್ಲತ್ತೀನಿ, ಇನ್ನು ಮೆಮೊರಿದಾಗ ಕುಂತಿಲ್ಲ ಫೈರಿಂಗ್ ಬಟನ್ ಕರೆಕ್ಟ್ ಎಲ್ಲಿ ಹೊಡಿಬೇಕಂತ. ಈಗ ರಶ್ ಗೇಮ್ ಪ್ಲೇ ಆಡಿದ್ರೆ ಅಷ್ಟೇ ಗೊತ್ತಿರ್ತದೆ, ದ್ಯಾಸ ಬರ್ತದೆ. ಇಲ್ಲೇ ಅದಂದ್ರೆ ರಶ್ ಆಡ್ಲತ್ತಿರ್ತೀನಲ್ಲ ಯಾವಾಗಲೇ ಅದೇ ಒತ್ತಿಗೆ ಅಂತಿರ್ತೀನಿ. ಈಗ ಪೂರಾ ಟಾಪ್ 10ದಾಗ ಸೇಫ್ ಆಡ್ಬೇಕಂದ್ರೆ ಭಾಳ ಇದು ನೋಡ್ರಿ ಮೆಮೊರಿದಾಗ ಕೊಡ್ಬೇಕಂದ್ರೆ. ಯಾಕಂದ್ರೆ ಇನ್ನು ಈಗ ಚಾಲ್ ಮಾಡಿ ನಾ 6 ಫಿಂಗರ್, ಅದಕ್ಕೆ ತಪ್ಪಾಯಿತು. ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸ್ತಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಮತ್ತು ನಾಳೆ ಸಿಗ್ತೀನಿ ಹೊಸ್ತಾಗಿ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್ ಎಲ್ರಿಗೂ, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟಾಟಾ.